ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ರೈತರ ಜಮೀನು ಕಬಳಿಕೆ ಮಾಡಿ ವಕ್ಫ್ ಬೋರ್ಡ್ ಎಂದು ನೋಟಿಸ್ ಕೊಡ್ತಾ ಇರುವುದನ್ನು ಖಂಡಿಸಿ ಡಿಸೆಂಬರ್ 1ನೇ ವಾರದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಯೋಜನೆ ಅಡಿ ಜನಜಾಗೃತಿ ಮೂಡಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ಎಂಬಿ ಜೀರಲಿ ಹೇಳಿದ್ದಾರೆ. ಬುಧವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದ 3 ತಂಡ ರಚನೆ ಮಾಡಿ ಜನಜಾಗೃತಿ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ನಮ್ಮ ತಂಡದ ನಾಯಕರಾಗಿದ್ದರು. ವಿಜಾಪುರಕ್ಕೆ ನಾವು ಹೋದಾಗ ಅದರಲ್ಲಿ ಬಸನಗೌಡ ಪಾಟೀಲ್, ಯತ್ನಾಳ್ರು, ರಮೇಶ್ ಜಿಗ್ಜಿನಿ ಅವರು, ಅರುಣ್ ಶಾಪೂರ್ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಮತ್ತೆ ನಮ್ಮ ಧರ್ಮಸ್ಥಳದ ಏನವ್ರ ಹೆಸರು ಪುತ್ತರಾಜ್, ಧರ್ಮಸ್ಥಳದ MLA ಅವರು, ಅದರಲ್ಲಿ ಎಲ್ಲರೂ ನಾವು ಭಾಗವಹಿಸಿದ್ದೀವಿ. ಸುಮಾರು ಒಂದು 20 ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟು ರೈತರನ್ನ ಭೇಟಿಯಾಗಿ ಅವರಿಂದ ಕಲೆಕ್ಷನ್ ಆಫ್ ಪಹಣಿ ಪತ್ರಿಕೆಗಳು ಆಗಿರುವಂತದ್ರ ಬಗ್ಗೆ ಸವಿಸ್ತಾರವಾದಂತ ಮಾಹಿತಿಯನ್ನು ಈಗಾಗಲೇ ನಾವು ಸಲ್ಲಿಸಿದ್ದೀವಿ. ಆದ್ರಿಂದ ನಿಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ, ಆ ರೀತಿಯಾದಂತ ಯಾವುದಾದ್ರೂ ಸಂದರ್ಭ ನಿಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ ಅನ್ನುವಂತ ಮಾತನ್ನ ಹೇಳಿ, ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.